ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆತ್ಮಸಾಕ್ಷಿಯ ರಾಜೀನಾಮೆ ಅಲ್ಲ, ಬಲವಂತದ ರಾಜೀನಾಮೆ. ನಿನ್ನೆ ಅವ್ರ ಲೆಟರ್ಸ್ ಭಾಳ ಸ್ಪಷ್ಟವಾಗಿ ಓದಿ ಹೇಳಿದ್ದೀನಿ ನಿಮಗೆ. ಏನು ದೇಶದ್ರೋಹಿ ಶಕ್ತಿಗಳು ಒಂದಾಗಬಾರ್ದು ಅಂದ್ಬಿಟ್ಟು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಹೊರತು ನಾವು ಹೊಣೆಗಾರಿಕೆ ತೊಗೊಂಡು ರಾಜೀನಾಮೆ ಕೊಡ್ತಾ ಇಲ್ಲ ಅಂತಲೇ ಭಾಳ ಸ್ಪಷ್ಟವಾಗಿ ಲೆಟ್ರಲ್ಲಿ ಉಲ್ಲೇಖ. ಏನೇ ಇರಲಿ, ಅದು ಮೊದಲನೇ ತಮ್ಮ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ ಪ್ರಧಾನಮಂತ್ರಿ ಅವರಿಗೆ, ದಯವಿಟ್ಟು ಪಾರ್ಲಿಮೆಂಟಿಗೆ ಬನ್ನಿ, ಹೆದರಬೇಡಿ. ಶಿಕ್ಷಣ ನೀತಿಗೆ ಏನು ಸುಧಾರಣೆ ತರ್ತಾ ಇದ್ದೀರಾ ಆ ನೀಲಿ ನಕ್ಷೆಯನ್ನು ಇಡಿ, ಒಂದೇದು. ಎರಡನೇದು, ಡೆಲ್ಲಿನಲ್ಲಿ ಆದಂಥ ಏನು ಟಿಯರ್ ಗ್ಯಾಸ್ ಶೆಲ್ಲಿಂಗ್ ಇರ್ಬೋದು, ಪೆಲೆಟ್ ಫೈರಿಂಗ್ ಇರ್ಬೋದು, ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಿರ್ಬೋದು, ಅದು ಯಾರು ಆರ್ಡರ್ ಕೊಟ್ಟರು, ಯಾಕೆ ಕೊಟ್ರಿ, ಯಾಕೆ ನೀವು ವಾಟರ್ ಕ್ಯಾನನ್ಸ್ ಯೂಸ್ ಮಾಡಿಲ್ಲ, ನಿಮ್ಮ ಲಾಠಿ ಮೇಲೆ ಯಾಕೆ ಮಳೆಗಳಿತ್ತು, ಯಾಕೆ ಸಿವಿಲ್ ಡ್ರೆಸ್ನಲ್ಲಿ ಜನರು ಬಂದಿದ್ದರು, ಅವರು BJP ಕಾರ್ಯಕರ್ತರ, RSS ಕಾರ್ಯಕರ್ತರ, ಅದೆಲ್ಲ ಸ್ಪಷ್ಟಗೊಳಿಸ್ಬೇಕಲ್ಲ. ಅಮಿತ್ ಶಾ ಅವ್ರ ಮೌನ ಮುರಿಬೇಕಲ್ಲ. ಲಕ್ಷಾಂತರ ಜನರು ಡೆಲ್ಲಿನಲ್ಲಿ ಬೀದಿಗಿಳಿದಾಗ ಹೋಮ್ ಮಿನಿಸ್ಟರ್ ಅವ್ರು ಏನು ಮಾಡ್ತಾಯಿದ್ರು ಅದನ್ನು ಕೂಡ ಬಂದಲ್ಲಿ ಸ್ಟೇಟ್ಮೆಂಟ್ ಕೊಡಲಿ, ಚರ್ಚೆ ಆಗಲಿ. ಸೊ ಇದು ಮೊದಲನೇ ಹೆಜ್ಜೆ ಅಷ್ಟೇ. ಇನ್ನು ಸುಧಾರಣೆ ಮಾಡೋದಿದೆ, ಇನ್ನೂ ಕೂಡ ಅವರು ಹೊಣೆಗಾರಿಕೆ ತೊಗೊಳೋದಿದೆ. ಈ ಕಡೆ ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸ್ತಾ ಇದ್ದು, ಅದಕ್ಕೋಸ್ಕರ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ವಿಪಕ್ಷಗಳಿಗೆ ನಾನು ಎಲ್ಲಿದ್ದಾರೆ ಅದೇ ಹೇಳ್ತಾ ಇರೋದಲ್ಲ, ಎಲ್ಲಿ ಅವ್ರ ಪತ್ರದಲ್ಲಿ ಎಲ್ಲಿ ಬರೆದಿದ್ದಾರೆ, ವಿದ್ಯಾರ್ಥಿಗಳಿಗೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ಅವ್ರ ಭವಿಷ್ಯ ಸುಧಾರಣೆ ಕೊಡ್ತಾ ಇದ್ದೀನಿ, ಹೊಣೆಗಾರಿಕೆ ತೊಗೊಂಡು ನಾನು ಕೊಡ್ತಾ ಇದ್ದೀನಿ ಅಂತ ಎಲ್ಲಿ ಬರೆದಿದ್ದಾರೆ? ನೀವು ಹೇಳ್ದಂಗೆ ದೇಶ ದ್ರೋಹಿಗಳೆಲ್ಲ ಒಂದಾಗ್ತಾ ಇದ್ದಾರೆ, ಅದ್ರೂ ನಾನು ರಾಜೀನಾಮೆ ಏನು ಅದೇನು ಭಾಳ ದೊಡ್ಡ ಉಪಕಾರ ಮಾಡ್ದಂಗೆ. ನಾಚಿಕೆ ಇರಲಾರ್ದೆ 10 ವರ್ಷದಲ್ಲಿ 152 ಪೇಪರ್ ಲೀಕ್ ಮಾಡಿ ಕೋಟ್ಯಾಂತರ ಮಕ್ಕಳ ಜೀವನವನ್ನು ಹಾಳು ಮಾಡಿಬಿಟ್ಟು ಇನ್ನೂ ಕೂಡ ಆ ಅಹಂಕಾರದ ಮಾತಾಡ್ತಾ ಇದ್ದಾರಲ್ಲ, ಅದು ಸರಿಯಲ್ಲ. ಮೊನ್ನೆ ತಾನೇ ಪಾಪ ಮಕ್ಕಳು ಎಲ್ಲರೂ ಸೇರಿ ಇವರ ಅಹಂಕಾರವನ್ನು ಒಂದು ಹಂತಕ್ಕೆ ಮುರಿದಿದ್ದಾರೆ. ಇವರು ಇದೇ ಅಹಂಕಾರವನ್ನು ಇಟ್ಕೊಂಡು ಹೋಗ್ತಾ ಇದ್ದರೆ ಅವ್ರಿಗೆ ಉಳಿಗಾಲ ಇಲ್ಲ. ಇದೇ ರೀತಿ KPSCಯಲ್ಲೂ ಆಗಬೇಕು ಅಂತ ಸರ್. KPSCಯಲ್ಲೂ ವಿದ್ಯಾರ್ಥಿಗಳು 100% ಪೋಸ್ಟ್ ಬರ್ತಾ ಇದೆ. ನೋಡಿ ಇವರೇ, ನಿಮ್ಗೆ ಗೊತ್ತಿದೆ, ನಾನು ವಿರೋಧ ಪಕ್ಷದಲ್ಲಿ ಇದ್ದಾಗ ನನ್ನ ಸ್ಟ್ಯಾಂಡ್ ನಿಲುವು ಏನಿತ್ತು ಅದು ಈಗಲೂ ನನ್ನ ಅದೇ ನಿಲುವು ಇದೆ. ಈಗಲೂ ಕೂಡ ಅದೇ ನಿಲುವಿದೆ. ಯಾರ ಮಕ್ಕಳ ಭವಿಷ್ಯದ ಹತ್ರ ಚೆಲ್ಲಾಟ ಆಡೋಂಗಿಲ್ಲ. ನಾನು ಹೇಳಿದ್ದೀನಲ್ಲ, ಎಲ್ಲರೂ ಸೇರಿ, ವಿಪಕ್ಷದವ್ರು ಇರ್ಬೋದು, ಆಡಳಿತ ಪಕ್ಷದವ್ರು ಇರ್ಬೋದು, ಸೇರಿ ಒಂದು ರೆಸಲ್ಯೂಷನ್ ಮಾಡೋಣ, ಹೊಸ ಕಾನೂನು ತರೋಣ, ಕೇಂದ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ತಂದುಬಿಟ್ಟು ಒಂದು ಪಾರದರ್ಶಕವಾದಂಥ ರಿಕ್ರೂಟ್ಮೆಂಟ್ ಪ್ರೊಸೆಸನ್ನು ನಾವು ಮಾಡೋಣ. ಯಾರು ಬೇಡ ಆಗಿದ್ದಾರೆ? KPSC ಇಷ್ಟೆಲ್ಲ ಮಾತಾಡ್ತಾ ಇದ್ದಾರಲ್ಲ BJPಯವರು, ಯಾರು ನಾಮಿನಿ ಅವರು? KPSC ಚೇರ್ಮನ್ ಅವರು ಯಾರು ನಾಮಿನಿ? ಕಾಂಗ್ರೆಸ್ ಪಾರ್ಟಿಗ, ನಮ್ಮ ಸರ್ಕಾರದ? ಆಮೇಲೆ KPSC ಚೇರ್ಮನ್ನಿಗೆ ಹೈಕೋರ್ಟ್ನಲ್ಲಿ ಡಿಫೆಂಡ್ ಮಾಡ್ತಾ ಇರೋದು ಯಾರು? ವಕೀಲರು ಯಾರು? BJP ಅವರ ಒಬ್ಬ ಆಫೀಸ್ ಬೇರೆ, ಅವ್ರ ಕಾರ್ಯಕರ್ತರು. ಅಂದರೆ ಇವರೆಲ್ಲರೂ ಒಂದೇ ಅಲ್ಲ. ನಾಮಿನೇಷನ್ ಚೇರ್ಮನ್ನು BJPದವರೇ. ಅಲ್ಲಿ ಯಾರು ಡಿಫೆಂಡ್ ಮಾಡ್ತಾ ಇರೋದು ಹೈಕೋರ್ಟ್ನಲ್ಲಿ KPSC ಚೇರ್ಮನ್ನಿಗಿರ್ಬೋದು ಅಥವಾ ಅವ್ರ ಕುಟುಂಬದವರಿಗಿರ್ಬೋದು, ಅವರು ಕೂಡ BJPಯವರ ಲೀಗಲ್ ಸುಳ್ಳವರೇ. ಅಂದರೆ ಇದು ಸುಮ್ಮನೆ ಇದು ಮುಸ್ಲೆ ಕಣ್ಣೀರು ಅಷ್ಟೇ. ಇವರು CM ಅವ್ರು ಮಾತಾಡಿದ್ಮೇಲೆ ಸರ್, ವಿಜೇಂದ್ರ ನಾಲ್ಕು ಗೃಹ ಸಚಿವರು ಪ್ರಿಯಾಂಕ ಖರ್ಗೆ ಅಂತ ಹೇಳಿ, ನಾನು ವಿಜೇಂದ್ರ ಅವರಿಗೆ ಆಹ್ವಾನ ಮಾಡಿದ್ದೀನಿ, ನೋಡಿಲ್ವ ನೀವು? ನಾನು ಎಷ್ಟು ಅಸಮರ್ಥ ಇದ್ದೀನಿ ಅಂದ್ಬಿಟ್ಟು ತೋರಿಸ್ಲಿಕ್ಕೆ ವಿಜೇಂದ್ರ ಅವರಿಗೆ ಫ್ರೀಡಮ್ ಪಾರ್ಕಿಗೆ ಹೋಗೋಕ್ಕೆ ಹೇಳಿ. ಇವತ್ತೆಲ್ಲ ಸೇರ್ತಾ ಇದ್ದಾರೆ, ಒಂದು 8-10 ಸಾವಿರ ಜನ ಸೇರ್ತಾ ಇದ್ದಾರೆ ಅಲ್ಲಿ. ಧರ್ಮೇಂದ್ರ ಪ್ರಧಾನ್ ಅವ್ರ ಬಗ್ಗೆ ಈ ರಾಜೀನಾಮೆಯನ್ನು ಆಚರಿಸಲಿಕ್ಕೆ ಹೋಗಿ ನೋಡೋಕೆ ಹೇಳಿ ವಿಜೇಂದ್ರ ಅವರಿಗೆ. ನಾನು ಲಾಯಕ್ಕು ನಾಲಾಯಕ್ಕು ಅದೆಲ್ಲ ಸೆಕೆಂಡ್ರಿ. ಫಸ್ಟ್ ನೋಡೋಕೆ ಹೇಳಿ. ರಾಜೀನಾಮೆ ನಾನು ಕೊಟ್ಟಿಲ್ಲ, ಧರ್ಮೇಂದ್ರ ಪ್ರಧಾನ್ ಕೊಟ್ಟಿರೋದು. ನಾಯಕು ಯಾರು ಅಂತ ಅದರಲ್ಲೇ ಗೊತ್ತಾಗ್ತದೆ. ಐ ಅರ್ಜ್ ಮಿಸ್ಟರ್ ವಿಜೇಂದ್ರ ಟು ಗೋ ಸಿ ದ ಎಫಿಷಿಯನ್ಸಿ ಆಫ್ ಕರ್ನಾಟಕ ಪೊಲೀಸ್ ಇನ್ ಫ್ರೀಡಮ್ ಪಾರ್ಕ್. ಐ ಚಾಲೆಂಜ್ ಇನ್. ಹೋಗಿ ನೋಡ್ಕೊಂಡು ಬನ್ನಿ, ಒಬ್ಬರೇ ಹೋಗಲಿ, ಅವ್ರಿಗೇನೂ ಆಗಲ್ಲ. ಅಲ್ಲಿ ಜನ ಏನಾದರೂ ಅವ್ರ ಜೊತೆ ಗಲಾಟೆ ಮಾಡಿದ್ರೆ ಅದು ನನ್ನ ಸಂಬಂಧ ಅಲ್ಲ, ಬಟ್ ಅವ್ರಿಗೆ ರಕ್ಷಣೆ ಕೊಡ್ತೀನಿ. ನನ್ನ ಸ್ಯಾಲ್ರಿ ಪ್ರಶ್ನೆ ಇದೆ.